ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಕೋಪದ ಮಾತುಗಳ ಹಿಂದೆ ಕಾಳಜಿ ಇರುತ್ತದೆ. ಬಣ್ಣದ ಮಾತುಗಳ ಹಿಂದೆ ಸ್ವಾರ್ಥ ಇರುತ್ತದೆ. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ. ಯಾಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ, ಬದಲಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ. ಸೊಗಸಾಗಿ ಮಾತನಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಒಳ್ಳೆಯವನೇ ಆಗಿರಬೇಕು ಎಂದೇನಿಲ್ಲ. ಈಗಿನ ಕಾಲದಲ್ಲಿ ಷಡ್ಯಂತ್ರ ಸೃಷ್ಟಿಸುವವರು ತುಂಬ ಸಿಹಿಯಾಗಿ ಮಾತನಾಡುತ್ತಾರೆ. ಮಾತು ಬಾರದ ನಾಯಿಯನ್ನು ನಂಬು, ಆದರೆ ಮಾತಿನಲ್ಲೇ ಮರಳು ಮಾಡುವ ಮನುಷ್ಯನನ್ನು ನಂಬಬೇಡ. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ಕಠೋರವಾಗಿಯೂ ಇರಬಹುದು, ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸವಿರುವುದಿಲ್ಲ. ಒಂದೊಮ್ಮೆ ಮಾತು, ಅದರಲ್ಲೂ ಗಾಳಿ ಮಾತು, ನಿಮ್ಮನ್ನು ವಂಚಿಸಬಹುದು, ಆದರೆ ನಿಮ್ಮ ಕೆಲಸಗಳು ನಿಮ್ಮ ರಕ್ಷಣೆಗೆ ಬರುತ್ತವೆ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಬೇಸರ ಮಾಡಿಕೊಳ್ಳಬೇಡಿ, ಏಕೆಂದರೆ ಅದು ಅವರ ಯೋಚನೆಯನ್ನು ತೋರಿಸುವುದು, ನಿಮ್ಮ ವ್ಯಕ್ತಿತ್ವವನ್ನಲ್ಲ. ನಾವು ಆಡುವ ಮಾತು, ಮಾಡುವ ಕೆಲಸ ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು. ಬೇರೆಯವರು ಕೊಡೋ ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲ. ಮಾತಾಡಿ ಕೆಟ್ಟವರು ಅನಿಸಿಕೊಳ್ಳುವುದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡುವುದೇ ಒಳ್ಳೆಯದು. ನಗಲು ಬಯಸಿರುವೆ ನೋವುಗಳ ಮುಚ್ಚಿಟ್ಟುಕೊಂಡು, ಮೌನಿಯಾಗಿರುವೆ ಮಾತುಗಳ ಅದುಮಿಟ್ಟುಕೊಂಡು. ಮಾತಿಗೆ ಮೌನದ ಬಣ್ಣವನ್ನು ಲೇಪಿಸಿದಾಗಲೇ ಮನಸ್ಸಿನೊಳಗೆ ನೆಮ್ಮದಿ ನೆಲೆಸಬಹುದೇನೋ. ಒಳ್ಳೆಯ ಮಾತುಗಳು ಯಾರಿಗೂ ಇಷ್ಟ ಆಗಲ್ಲ, ಆದರೆ ಒಳ್ಳೆಯ ಮನಸ್ಸುಗಳು ಯಾರಿಗೂ ಅರ್ಥ ಆಗಲ್ಲ. ನಮ್ಮ ಮಾತನ್ನೇ ಅರ್ಥ ಮಾಡಿಕೊಳ್ಳದೆ ಇರೋರಿಗೆ ನಮ್ಮ ಮನಸ್ಸು ಅರ್ಥ ಆಗುತ್ತೆ ಅನ್ನೋದು ನಮ್ಮ ಭ್ರಮೆ. ಬಲವಂತವಾಗಿ ಯಾರನ್ನು ಮಾತನಾಡಿಸಬೇಡಿ, ಆ ಮಾತಿಗೆ 3 ಕಾಸಿನ ಬೆಲೆ ಇರುವುದಿಲ್ಲ. ನಮ್ಮ ಮಾತಿಗೆ ಬೆಲೆ ಮತ್ತು ನಮ್ಮ ಭಾವನೆಗಳಿಗೆ ಸ್ಪಂದನೆ ಇಲ್ಲವಾದಲ್ಲಿ ಅದು ಅವರ ಮನಸ್ಸಾಗಲಿ ಅಥವಾ ಅವರ ಮನೆಯಾಗಲಿ ಹೋಗಬಾರದು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.